ಪ್ರಾಣ ಹೋದರೂ ಮಾನ ಬೇಕು ನಾಟಕ ಪ್ರದರ್ಶನಕ್ಕೆ ಚಾಲನೆ. ಚಿಕ್ಕನಹಳ್ಳಿಯಲ್ಲಿ ಜಾತ್ರಾ ಸಂಭ್ರಮದಲ್ಲಿ ಮನರಂಜನೆಯ ಮೋಡಿ. ಗ್ರಾಮೀಣ ಭಾಗದ ಕಲಾವಿದರಿಗೆ ಪ್ರೋತ್ಸಾಹಿಸಲು ಭೀಮರಾಯ ಮೂಲಿಮನಿ ಮನವಿ. ಸಾಮಾಜಿಕ ಸಂದೇಶ ಸಾರುವ ನಗೆ ನಾಟಕದ ಚಿತ್ರಪಟ. ಶ್ರೀ ರೇಣುಕಾ ಯಲ್ಲಮ್ಮ ಜಾತ್ರೆ ಅಂಗವಾಗಿ ಗ್ರಾಮಸ್ಥರನ್ನ ಮನರಂಜಿಸಲು ಬಂದ ಕಲಾವಿದರ ತಂಡ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಚಿಕ್ಕನಹಳ್ಳಿ ಗ್ರಾಮದಲ್ಲಿ ಶ್ರೀ ರೇಣುಕಾ ಯಲ್ಲಮ್ಮ ಜಾತ್ರೆ ಅಂಗವಾಗಿ ಪ್ರಾಣ ಹೋದರೂ ಮಾನ ಬೇಕು ಎಂಬ ನಾಟಕ ಪ್ರದರ್ಶನಕ್ಕೆ ಬಿಜೆಪಿ ಮುಖಂಡ ಬಲಭೀಮ ನಾಯಕ ಬೈರಿಮಂಡಿ ಚಾಲನೆ ನೀಡಿದ್ರು. ಗ್ರಾಮದಲ್ಲಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಜಾತ್ರೆ ನಿಮಿತ್ತ ಫೆಬ್ರವರಿ 14ರವರೆಗೆ ಈ ನಾಟಕ ನಡೆಯಲಿದೆ. ಇದೇ ವೇಳೆ ಮಾತನಾಡಿದ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಹಾಗೂ ಕಾಂಗ್ರೆಸ್ ಮುಖಂಡ ಭೀಮರಾಯ ಮೂಲಿಮನಿ, ಡಿಜಿಟಲ್ ಯುಗದಲ್ಲಿ ಕೂಡ ಗ್ರಾಮೀಣ ಭಾಗದ ಕಲಾವಿದರು ಇಂತಹ ನಾಟಕ ಪ್ರದರ್ಶನ ಮಾಡುತ್ತಿದ್ದಾರೆ. ಇದು ಉತ್ತಮ ಎಂದರು. ಎಲ್ಲ ಒತ್ತಡ ಬದಿಗಿಟ್ಟು ಕಲಾವಿದರಿಗೆ ಪ್ರೋತ್ಸಾಹಿಸಬೇಕು ಎಂದರು. ಇಂಥ ಒಂದು ಇವತ್ತು ಟಿವಿ ಮೊಬೈಲ್ ಇರ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿ ವರ್ಷನೂ ಈ ಕಾರ್ಯಕ್ರಮ ಇವತ್ತು ಇಡೀ ನಮ್ಮ ತಾಲೂಕಿನಲ್ಲಿ ಇವತ್ತು ಎಲ್ಲಿಯಾದ್ರೂ ಇಂಥ ಒಂದು ಕಲೆ ಅನ್ನೋದು ಉಳಿದ್ರೆ ಇವತ್ತು ಚಿಕ್ಕನಹಳ್ಳಿ ಗ್ರಾಮದಂತ ನಾನು ಇವತ್ತು ಬಯಸ್ತೇನೆ. ಯಾಕಂತಂದ್ರೆ ಒಂದು ಸಲ ಮಾಡಿ ಪ್ರತಿ ಒಂದು 5 ವರ್ಷ ಕೊಡ್ತಾರೆ. ಆದ್ರೆ ಈ ಚಿಕ್ಕನಹಳ್ಳಿಯಲ್ಲಿ ಮಾತ್ರ ಪ್ರತಿ ವರ್ಷನೂ ತಪ್ಪದೇ ಒಂದು ಈ ಕಲೆಯನ್ನು ಒಂದು ಉಳಿಸೋರ ಈ ಕಲೆಯನ್ನು ಬೆಳೆಸ್ತಕ್ಕಂಥ ಆ ಕಲೆಯನ್ನು ಎಲ್ಲಾದ್ರೂ ಹೋದ್ರೆ ಅದು ಚಿಕ್ಕನಹಳ್ಳಿ ಗ್ರಾಮದಲ್ಲಿ ಅಂತಕ್ಕಂಥ ಮಾತನ್ನು ಇವತ್ತು ನಾವು ಸಂದರ್ಭದಲ್ಲಿ ಹೇಳ್ಬೇಕಾಗತ್ತೆ. ಎಲ್ಲಾ ಸಮುದಾಯದವರು ಒಗ್ಗಟ್ಟಾಗಿ ಎಲ್ಲಾ ಸಮುದಾಯದವರು ಯಾವುದೋ ಒಂದು ಭೇದ ಭಾವನೆಲ್ಲಂತೆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ತಕ್ಕಂಥದ್ದನ್ನ ಎಲ್ಲಾ ಸಮುದಾಯಕರನ್ನು ಇವತ್ತು ಧನ್ಯವಾದಗಳು ಹೇಳಬೇಕಾಗ್ತದೆ. ಕಾರ್ಯಕ್ರಮದ ಭೂಮಿ ಪೂಜೆಯನ್ನ ಆನಂದಗೌಡ ಪಾಟೀಲ್ ವಜ್ಜಲ್, ಶರಣಗೌಡ ಪಾಟೀಲ್ ವಜ್ಜಲ್ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದ್ರು. ಸದಾ ಕಲೆ, ಸಂಗೀತ, ಸಂಸ್ಕೃತಿ ಆರಾಧಿಸೋ ವೆಂಕಟೇಶ ಬೇಟೆಗಾರ ಕಲಾವಿದರನ್ನ ಬೆಳೆಸಿ ಅಂದ್ರು. ಜಾತ್ರೆ ಇಂಥ ಶುಭ ದಿನಗಳಲ್ಲಿ ನಾಟಕ ಮತ್ತು ಸಂಗೀತ ಕಲೆ ಇವೆಲ್ಲ ಬಹಳ ಬಹು ಮುಖ್ಯವಾಗಿ ನಡೆದುಕೊಂಡು ಬಂದಿವೆ. ಈ ನಾಟಕ ಚಿಕ್ಕನಹಳ್ಳಿ ಗ್ರಾಮದಲ್ಲಿ ನಮ್ಮ ಸಹೋದರರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಳೆ ಬೆಳೆ ಕಷ್ಟ ನಷ್ಟ ಏನೇ ಇದ್ದರೂ ಅದು ಯಾವುದನ್ನು ಲೆಕ್ಕಿಸದೆ, ಯಾಕಂದ್ರೆ ಈ ಚಿಕ್ಕನಹಳ್ಳಿ ಗ್ರಾಮ ಅಂದ್ರೆ ಕಲಾವಿದರ ನಾಡಂದ್ರೆ ಬಹಳ ಸಂತೋಷವಾಗಿ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಈ ನಾಟಕ ಆಡೋದ್ರಿಂದ ಅನೇಕ ಸಂಗೀತಗಾರರಾಗಿರ್ಬೋದು, ನಟ ನಟಿಯರಾಗಿರ್ಬೋದು, ಇಲ್ಲಿರ್ತಕ್ಕಂಥ ಈ ಸ್ಟೇಜಿನ ಮಾಲೀಕರಾಗಿರ್ಬೋದು, ಸಾಕಷ್ಟು ಜನ ಇಲ್ಲಿ ತಮ್ಮ ಊರ ಹೆಸರಲ್ಲಿ ಒಂದು ಒಳ್ಳೆಯ ಭಾವನೆಯಿಂದ ಬದುಕಿಕೊಂಡು ಹೋಗ್ತಾರೆ. ಇಂಥ ಕಲಾವಿದರಿಗೆ ನಾವೆಲ್ಲರೂ ಸಹಕರಿಸಬೇಕಾಗಿ, ಇಂಥ ಕಲಾವಿದರನ್ನು ಬೆಳೆಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡುತ್ತಾ ತಾವೆಲ್ಲರೂ ತಾಳ್ಮೆಯಿಂದ ಸಹನೆಯಿಂದ ಈ ನಾಟಕವನ್ನು ಪ್ರದರ್ಶಿಸುವವರನ್ನು ಪ್ರೋತ್ಸಾಹಿಸಬೇಕೆಂದು ತಮ್ಮಲ್ಲಿ ಕೈ ಮುಗಿದು ಕೇಳಿಕೊಳ್ಳುತ್ತಾ ಕಾರ್ಯಕ್ರಮದ ಸಾನ್ನಿಧ್ಯ ಸಿದ್ದಯ್ಯ ಸ್ವಾಮಿ ಹಿರೇಮಠ, ಸಂಜೀವಪ್ಪ ಪೂಜಾರಿ, ರುದ್ರಸ್ವಾಮಿ ತಳ್ಳಳ್ಳಿ ವಹಿಸಿದ್ರು. ಬಿಜೆಪಿ ಯುವ ಮುಖಂಡ ಕೃಷ್ಣಾರೆಡ್ಡಿ ಮುದನೂರ ಹಾಗೂ ಕಾನಿಪ ಧ್ವನಿ ಪತ್ರಕರ್ತರ ಸಂಘಟನೆಯ ಸುರಪುರ ತಾಲೂಕು ಅಧ್ಯಕ್ಷ ಮೌನೇಶ ಬಿ ಮಂಗಿಹಾಳ ಅವರು ಘನ ಅಧ್ಯಕ್ಷತೆ ವಹಿಸಿದ್ರು. ಯಲ್ಲಮ್ಮ ದೇವಿ ಜಾತ್ರೆಯ ಮಧ್ಯೆ ದುಡಿದು ದಣಿದ ಗ್ರಾಮಸ್ಥರಿಗೂ ಮನರಂಜಿಸಲು ನಾಟಕ ತಂಡ ಬಂದಿದ್ದು ಖುಷಿ ತಂದಿದೆ. ಎಲ್ಲಾ ಜಿಲ್ಲೆ ಮತ್ತು ಎಲ್ಲಾ ತಾಲೂಕು ಗ್ರಾಮಗಳಿಗೆ ಎಲ್ಲಾ ತೋಲಿ ಕೂಡ ನಾಟಕ ನಿಂತಾವ. ಪ್ರತಿ ವರ್ಷ ನಾಟಕ ನಡೀತಾವ ಅಂದ್ರೆ ಅದು ಯಲ್ಲಮ್ಮ ತಾಯಿಯ ಶಕ್ತಿ ಅಂತ ಕೂಡ ನಾವು ಭಾವಿಸಕ್ಕೆ ಇಷ್ಟಪಡ್ತೀವಿ. ಯಾಕಂದ್ರೆ ಇವತ್ತು ಏನಾಗ್ಯಾವ ಅಂದ್ರ
ಬರೇ ಮೊಬೈಲ್ ಬಂದಾಗ ಕುಂತಲ್ಲೇ ಒಂದು 30 ಸೆಕೆಂಡ್ ಒಳಗೆ ಇಡೀ ಚಿತ್ರಣ ತೋರಿಸುವಂತ ರೀಲ್ಗಳು ಬಂದ್ಬಿಟ್ಟವ. ಎಷ್ಟು ವಿಷಯ ಬೇಕು ಅಷ್ಟೇ ನಾವು ಹೋಗಕತ್ತೀವಿ. ಈ ನಾಟಕ ಉಳಿಬೇಕಂತಂದ್ರ, ನಾಟಕ ಬೆಳಿಬೇಕಂತಂದ್ರ ಅದಕ್ಕೆ ನೋಡ್ತಕ್ಕಂಥ ಪ್ರೇಕ್ಷಕರು ನೀವು ಬಹಳ ಮುಖ್ಯ ಕಾರಣ ಆಗ್ತಿರೋದಂತ ಮಾತ್ರ ನಾವು ಹೇಳಿಕ್ಕೆ ಇಷ್ಟಪಡ್ತೇನೆ. ಇವತ್ತು ನಾವೆಲ್ಲೂ ಹಣವೇ ಖರ್ಚು ಮಾಡ್ತೀವಿ, ಇವತ್ತು ಎಲ್ಲಿರೋ ಸಮಯಗಳು ವ್ಯರ್ಥ ಮಾಡ್ತೀವಿ. ಆದ್ರೆ ನಾಟಕದ ಉದ್ದೇಶ ಅರ್ಥ ನಾವು ಯಾರು ತಿಳ್ಕೋದಿಲ್ಲ. ಇವತ್ತು ಕೂಡ ತಾಲೂಕದಲ್ಲಿ ಸಾಕಷ್ಟು ನಾಟಕಗಳಿಗೆ ಪ್ರೋತ್ಸಾಹ ಕೊಡಬೇಕು. ತಾಲೂಕಿಗೆ ಎಲ್ಲಾದ್ರೂ ನಾಟಕ ಅದಂದ್ರ ಅದು ಬೈರ್ಮಂಡಿಯ ಬಲವಿಮಾನ ಇರ್ತಾನಂತ ಮಾತು ನಾವು ಹೇಳಿಕ್ಕೆ ಇಷ್ಟಪಡ್ತೀವಿ. ಇಲ್ಲಿ ನಾಟಕದಿಂದ ಏನಾದ್ರೂ ಅವ್ರ ಲಾಸ್ ಆಗೋದ್ರೆ ಅವ್ರ ಕೈಯಿಂದ 20-50 ಸಾವಿರ ರೂಪಾಯಿ ಕೈಗೆ ಕೊಟ್ಟೋಗಂತ ಕೂಡ ಅದು ಬೈರ್ಮಂಡಿ ಕುಟುಂಬಕ್ಕಾದ. ಇವತ್ತು ಆ ಕುಟುಂಬಕ್ಕಾಗಲಿ, ಆ ನಾಟಕದ ಕಂಪನಿಗಾಗಲಿ ಮತ್ತು ಕಲಾವಿದರಿಗಾಗಲಿ ತಮ್ಮ ಸ್ವಂತ ಖರ್ಚಿಂದ ಸಹಾಯ ಮಾಡಿ ಒಂದು ಪ್ರೋತ್ಸಾಹಿಸುವಂತ ಕೆಲಸ ನಿಜಕ್ಕೂ ಸುರ್ಪುರ ತಾಲೂಕು ಪ್ರತಿಯೊಬ್ಬರು ಮಾದರಿ ಆಗ್ತಾರೆ ಅಂತ ಒಂದು ನಾನು ಮಾತು ಹೇಳ್ತೀನಿ. ನಮ್ಮ ವೆಂಕಟೇಶ್ವರನವರು ನಾಟಕದ ಕಲಾವಿದರು, ನಾಟಕದ ಆಸಕ್ತಿ ಇದ್ದವರು ಅಂತವ್ರು ಮತ್ತು ರಮೇಶ್ ಅವರು ಅನೇಕರು ಇವತ್ತು ಪ್ರೋತ್ಸಾಹ ಕೊಡ್ತಾರೆ. ಇವತ್ತು ಯಾವುದೋ ಒಂದು ಬಂದು ಎಲ್ಲ ಪಕ್ಷದವರು, ಎಲ್ಲ ಸಮಾಜದವರು, ಎಲ್ಲ ಧರ್ಮದವರನ್ನ ವೇದಿಕೆ ಕುಂದಿರಿಸಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿರಲ್ಲ. ಇದಕ್ಕಿಂತ ದೊಡ್ಡ ಕೂಡ ಚಿಕ್ಕನಗರ ಬಿಟ್ಟು ಮತ್ತೆಲ್ಲಿ ಸಿಗಲ್ಲ ಅಂತ ಮಾತು ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ನ್ಯೂಸ್ 24 ಭಾರತ್ ಯಾದಗಿರಿ.